ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಶಕುಂತಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಬೆಳಗಿನ ರುಟೀನ್ ಯಾವ ಥರ ಇರ್ತೈತಿ ನೋಡೋಣ ಬರ್ರಿ. ಅಡುಗೆ ಮನೆ ದಿನಚರಿ ಹೆಂಗೆ ಇರ್ತೈತಿ ನೋಡೋಣ ಅಂತ ಬರ್ರಿ ಫ್ರೆಂಡ್ಸ್. ನೋಡಿರಿ, ನಾನು ಬೆಳಿಗ್ಗೆ 6:30ಕ್ಕೆ ಎತ್ತೀನಿ ರೀ. ಎದ್ದು ಕಸ ಹೊಡೆದಿದ್ದೆ, ಬಾಂಡೆ ತಿಕ್ಕಿದೆ, ರಂಗೋಲಿ ಹಾಕಿದೆ, ಎಲ್ಲ ಕೆಲಸ ಮಾಡಿ ಈಗ ಅಡುಗೆ ಮನೆಗೆ ಬಂದೀನಿ ರೀ. ಈಗ ಎಲ್ಲರೂ ಕೆಲ್ಸಕ್ಕೆ ಹೊಂಟಾರಿ. ಈಗ ಟೈಮ್ 7 ಗಂಟೆ ಆಗೈತಿ. ಕೆಲ್ಸಕ್ಕೆ ಹೋಗ್ತಾರಲ್ರಿ, ಅವ್ರಿಗೆ ಮತ್ತು ಡಬ್ಬಿ ಕಟ್ಟಬೇಕು. ಬೆಳಗ್ಗೆ ಊಟ, ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಡಬ್ಬಿ ಮಾಡಕತ್ತೀನಿ ರೀ. ಮತ್ತು ನಾವು ನಾಷ್ಟ ಏನು ಮಾಡಂಗಿಲ್ಲ ರೀ. ಉಪ್ಪಿಟ್ಟು, ಅವಲಕ್ಕಿ ನಾವು ರೊಟ್ಟಿ ಪಲ್ಯನೇ ಜಾಸ್ತಿ ಮಾಡ್ತೀವಿ ರೀ. ನಾಷ್ಟ ಎಲ್ಲ ಭಾಳ ಅಪರೂಪಕ್ಕೆ ಮಾಡ್ತೀವಿ ರೀ. ಈಗ ನೋಡ್ರಿ, ನಾನು ಬದ್ನಿಕಾಯಿ ಎಣ್ಣೆಗಾಯಿ ಮಾಡಕತ್ತೀನಿ ರೀ. ಅದು ರೆಸಿಪಿ ನಾನು ಸಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ, ನೋಡಕತ್ತೀರಿ. ಈಗ ಪಲ್ಯ ಮಾಡಕತ್ತೀನಿ ನೋಡಿರಿ. ಆ ಕಡೆ ಒಂದು ಕಡೆ ನಮ್ಮ ಅವ್ವಾರ ರೊಟ್ಟಿ ಮಾಡಕತ್ತಾರೆ ರೀ. ನಾನು ರೊಟ್ಟಿ ಮಾಡ್ತೀನಂದೆ, ಇಲ್ಲ ರೊಟ್ಟಿ ನಾನೇ ಮಾಡ್ತೀನಿ, ನೀವು ಮೇಗಿಂದೆಲ್ಲ ಮಾಡ್ಕೊ ಅಂದ್ರಿ. ಅದಕ್ಕೆ ನಾನು ಪಲ್ಯ ಮಾಡಕತ್ತೀನಿ ನೋಡಿರಿ. ಚಹಾ ಮಾಡೀನಿ ರೀ, ಆಲ್ರೆಡಿ ಚಹಾ ಕುಡ್ದಾರಲ್ಲ ಅವ್ರೀಗ. ಈಗ ಪಲ್ಯ ಮಾಡಕತ್ತೀನಿ ನೋಡಿರಿ. ವಿಡಿಯೋ ನಮ್ಮ ಅಕ್ಕನ ಮಗ ಮಾಡಕತ್ತಾನ ರೀ. ಫ್ರೆಂಡ್ಸ್, ನಾ ಈ ವಿಡಿಯೋದಾಗ ಅಡುಗೆ ಮನೆದ ರೂಟೀನ್ ಅಷ್ಟೇ ತೋರ್ಸಕತ್ತೀನಿ ರೀ. ನಾನು ಬೇರೆ ಏನು ತೋರಿಸಿಲ್ಲ ರೀ ಇವತ್ತು ಈ ವಿಡಿಯೋದಾಗ. ಅಡುಗೆ ಮನೆ ಒಳಗೆ ನಾನು ಏನು ಕೆಲಸ ಮಾಡ್ತೀನಿ ಅದನ್ನಷ್ಟೇ ತೋರಿಸೀನಿ ರೀ. ನಾನು ವಿಡಿಯೋನ ಕೊನೆ ತನಕ ನೋಡಿರಿ, ಇಂಟ್ರೆಸ್ಟಿಂಗ್ ಆಗಿರ್ತೈತಿ ಏನೇನು ಕೆಲಸ ಮಾಡ್ತೀನಿ. ಮತ್ತು ನಾನು ಈಗ ಅದೆಲ್ಲ ಪಲ್ಯ ಮಾಡಿ ಬೇರೆ ಬೇರೆ ಎಲ್ಲ ಕೆಲಸ ಮಾಡಿದೆ ರೀ. ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡಿದೆ. ಜಳಕ ಅದೆಲ್ಲ ಮಾಡಿ ಮುಗಿಸ್ಕೊಂಡು ಬರಬೇಕಾದ್ರೆ ಟೈಮ್ 10 ಗಂಟೆ ಆಯ್ತು ರೀ. 10 ಗಂಟೆಗೆ ನಾನು ಹಸಿವಾಗಿತ್ತು, ಊಟ ಮಾಡಿದೆ ನಾನು. ಆಮೇಲೆ ಬಟ್ಟೆ ತೊಳೆದು ಹಾಕಿದೆ ರೀ. ಏನೇನು ಕೆಲಸ ಇದ್ದು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ. ನಂದು ಸ್ವಲ್ಪ ವರ್ಕ್ ಇತ್ತು, ವರ್ಕ್ ಮುಗಿಸ್ಕೊಂಡೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ್. ಆಮೇಲೆ ಊಟ ಮಾಡೋಣ ನೀನು ಬರ್ರಿ ಫ್ರೆಂಡ್ಸ್, ಊಟ ಮಾಡೋಣ್ರಿ. ನಾನು ಈಗ ಜಳಕ ಮಾಡಿ ಬಂದರಿ. ಟೈಮ್ 10 ಆಗೈತ್ರಿ. ಈಗ ಊಟ ಮಾಡ್ಬೇಕು ನೋಡ್ರಿ. ಬರ್ರಿ ಊಟ ಮಾಡೋಣಂತ. ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್. ನಾ ಈಗ ಊಟಕ್ಕೆ ಹಾಕೊಂಡು ಕೂತೀನಿ ನೋಡ್ರಿ. ಬದ್ನಿಕಾಯಿ ಎಣ್ಣೆಗೆ ಐತಿ, ಬಿಸಿ ರೊಟ್ಟಿ ಮಾಡಿಡ್ರಿ ನಮ್ಮ ಅವ್ವಾರ, ಮೂಲಂಗಿ ಹುರಿದಾರ್ರಿ. ಊಟ ಮಾತ್ರ ಸಖತ್ ಆಗ್ತದ್ರಿ. ಈಗ ಮೊಸರಟ್ಟು ಹಾಕೋತೀನಿ ರೀ ಅದ್ರೊಳಗೆ. ಬರ್ರಿ ಫ್ರೆಂಡ್ಸ್, ಊಟ ಮಾಡೋಣಂತ. ಓಕೆ ಫ್ರೆಂಡ್ಸ್, ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್. ನೋಡಿರಿ, ಈಗ ಟೈಮ್ ಮಧ್ಯಾಹ್ನ 2 ಗಂಟೆ ಆಗಿತ್ತು ರೀ. ಈಗ ಮಧ್ಯಾಹ್ನ ಊಟಕ್ಕೆ ಏನಾದರೂ ತಿನ್ಬೇಕಂತ ಅನ್ಸಾದಿತ್ತು ಊಟದೊಳಗೆ. ನಾನು ಹಾಗಲಕಾಯಿ ಫ್ರೈ ಮಾಡ್ಬೇಕಂತ ಹೇಳಿ ಹಾಗಲಕಾಯಿ ತೊಗೊಂಡು ರೆಡಿ ಮಾಡಿ ನೋಡಿರಿ. ಅದು ಎಲ್ಲ ರೌಂಡದ ಹೆಚ್ಚಿ ಇಟ್ಕೊಂಡಿದ್ದೆ ನಾನು. ಈಗ ಅದ್ರೊಳಗೆ ನೀರಿನಾಗ ಹಾಕಿ ನಾನು ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ಸ್ವಲ್ಪ ಎಲ್ಲ ಅದು ಹೋಗಿ ಕೈ ಎಲ್ಲ ಹೋಗ್ಬೇಕಂತೇಳಿ ಮಿಕ್ಸ್ ಮಾಡಿ ತೊಳಿತೀನಿ ರೀ ಸ್ವಚ್ಛಗೆ. ಅದನ್ನು ಉಪ್ಪು ಹಾಕೊಳತ್ತೀನಿ ನೋಡ್ರಿ. ಅದನ್ನು ಮಿಕ್ಸ್ ಮಾಡಿ ತೊಳಿತೀನಿ ರೀ. ಅದನ್ನು ತೆಳುವಾಗಿ ಹೆಚ್ಚಬೇಕು ರೀ. ಅದು ದಪ್ಪಾಗಿ ಹೆಚ್ಚಿದ್ರೆ ಅದು ಜಲ್ದಿ ಬೇಯೋದಿಲ್ಲ ಮತ್ತು ಕೈನೂ ಹತ್ತೈತೆ ರೀ. ಅದು ತೆಳುವಾಗಿನೇ ಹೆರ್ತೀನಿ ರೀ. ಅದನ್ನು ರೌಂಡ್ ಶೇಪಲ್ಲಿ ಹೆರ್ಸ್ಬೇಕು ರೀ. ಒಂದು 5 ನಿಮಿಷ ಮುಚ್ಚಿಡ್ತೀನಿ ನಾನು. ಅದೆಲ್ಲ ಉಪ್ಪಿನ ಅಂಶ ಎಲ್ಲ ಅದಕ್ಕೆ ಹಿರ್ಕೋಬೇಕಂತೇಳಿ 5 ನಿಮಿಷ ಆದಮೇಲೆ ಎಲ್ಲ ನೀರು ಬಸಿದ ತೆಗ್ಲಾಕತ್ತೀನಿ ರೀ ನಾನು. ಆ ಕಡೆ ನಾನು ತೆವಿ ಇಟ್ಟೀನಿ ರೀ ನಾನು ಕಾಯ್ಲಕ್ಕಂತೇಳಿ. ಈಗ ಎಲ್ಲ ನೀರು ಬಸೋದು ತೆಗ್ದೀನಿ ರೀ ನಾನು. ಈಗ ತೆವಿ ಕಾದೈತ್ರಿ, ಹಾಕೊಳಕತ್ತೀನಿ ನೋಡ್ರಿ. ಎಣ್ಣೆದು ಏನು ಹಾಕಲ್ರಿ ಫಸ್ಟಿಗೆ.
ಡೈರೆಕ್ಟ್ ಹಗಲಕ್ಕನೆ ಇಟ್ಕೊಳಕತ್ತೀನಿ ರೀ. ಯಾಕಂದ್ರೆ ಅದು ನೀರು ಇರ್ತೈತಲ್ಲ ರೀ, ನೀರಿನ ಅಂಶ ಎಲ್ಲ ಹೋಗಬೇಕು. ನೀರು ಇರ್ತಾನ ಎಣ್ಣೆ ಹಾಕಿದ್ವಿ ಅಂದ್ರೆ ಅದು ಕೈ ಹೋಗೋದಿಲ್ಲ ರೀ, ಅದು ತಿನ್ನೋಕ್ಕೂ ಟೇಸ್ಟ್ ಹತ್ತಂಗಿಲ್ಲ, ಅದು ಫ್ರೈ ಥರ ಆಗೋದಿಲ್ಲ. ಅದು ನೀರು ಇರ್ತಾನ ಹಾಗೆ ಹಾಕಿ ಎಣ್ಣೆ ಹಾಕಿದ್ರೆ ಅದು ಒಂಥರ ಕುದ್ದಾರಕ್ಕೆ ಆಗಿರ್ತೈತೆ ರೀ, ಫ್ರೈ ಆಗೋದಿಲ್ಲ. ಅದಕ್ಕೆ ನಾನು ಹಾಗೆ ಡೈರೆಕ್ಟ್ ಫಸ್ಟ್ ಹುರ್ಕೊತೀನಿ ರೀ, ಆಮೇಲೆ ಎಣ್ಣೆ ಹಾಕ್ತೀನಿ. ಈಗ ಅದಕ್ಕೆ ಎಣ್ಣೆ ಹಾಕಿ ಹುರ್ಲಕತ್ತೀನಿ ನೋಡಿರಿ ನಾನು. ಈಗ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೋತೀನಿ ರೀ ನೋಡಿಕೊಂಡು. ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಉಪ್ಪು ಹಿಡ್ಕೊಂಡಿರ್ತೈತಿ, ಅದು ನೋಡಿ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ನಾನು. ಪೂರ್ತಿ ಅದು ಕೈ ಹೋಗುವವರೆಗೂ ಫ್ರೈ ಆಗೋ ಥರ ಹುರಿಬೇಕ್ರಿ ಅದು. ಹುರಿಲಕತ್ತೀನಿ ನೋಡ್ರಿ, ನಮ್ಮ ಅಕ್ಕನಾಗ ವಿಡಿಯೋ ಮಾಡಕತ್ತಾನ ರೀ. ಸ್ವಲ್ಪ ಅದು ಟೈಮ್ ಹಿಡಿತೈತೆ ರೀ, ಅದೆಲ್ಲ ಫ್ರೈ ಆಗಬೇಕಾದ್ರೆ ಒಂದು 10-15 ನಿಮಿಷ ಹಿಡಿತೈತೆ ನೋಡ್ರಿ. ನಾನು ಅದು ಜಾಸ್ತಿ ಉರಿ ಒಳಗೆ ಇಟ್ಟು ಹುರಿದ್ರೆ ಪೂರ್ತಿ ಹೊತ್ತಿ ಬಿಡ್ತೈತೆ ರೀ, ಅದು ತಿನ್ನಕ್ಕೆ ಸರಿ ಅನ್ಸಂಗಿಲ್ಲ ರೀ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗನ ಉರಿ ಇಟ್ಟು ಹುರಿತೀನಿ ರೀ ಅದು ನಾನು. ಈ ಥರ ಆಗೈತೆ ನೋಡ್ರಿ, ಎಷ್ಟು ಸಖತ್ ಕಾಣ್ತೀರಿ. ನಮ್ಮ ಅಕ್ಕನ ಮಗ ಇದನ್ನು ಚಕ್ಲಿ ಅಂದ್ಕೊಂಡು ಹಾಗೆ ತಿನ್ನಣ್ರಿ, ನಾನು ಹಂಗೆ ತಿಂದೀನಿ. ನಮ್ಮ ಕೈನ ಅನಿಸೇ ಇಲ್ಲ ರೀ ಅದು. ಭಾರಿ ಅಂದ್ರೆ ಭಾರಿ ಹತ್ತೈತೆ ನೋಡ್ರಿ, ನೀವು ಹಿಂಗೊಂದ್ಸಲ ಮಾಡಿ ನೋಡ್ರಿ. ಎಷ್ಟು ಮಸ್ತ್ ಕಾಣಕತ್ತ ನೋಡ್ರಿ, ಚಕ್ಲಿ ಟೈಪ್ ಕಾಣಕತ್ತದ್ರಿ. ಒಂದು ಅರ್ಧ ಖಾಲಿ ಮಾಡಿವ್ರಿ. ಇದು ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ, ಇದು ತಿನ್ನಬೇಕು. ಶುಗರ್ ಇದ್ದವರು ಅದು ತಿನ್ಬೇಕು ಇದು ಜಾಸ್ತಿ. ಫ್ರೆಂಡ್ಸ್ ನೋಡ್ರಿ, ಈಗ ಟೈಮ 8 ಗಂಟೆ ಆಗಿತ್ತು ರೀ. ನಾನು ಮಧ್ಯಾಹ್ನದಿಂದ ಈವ್ನಿಂಗ್ವರೆಗೂ ಏನೇನು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದು ಎಲ್ಲ ಅಡುಗೆ ಮಾಡಿದ್ರಿ ನಾನು. ಆ ರೊಟ್ಟಿ ಏನು ಮಾಡೋಕ್ಕೆ ಹೋಗಿಲ್ಲ, ರೊಟ್ಟಿ ಬೆಳಿಗ್ಗೆ ಮಾಡಿದ್ದು ಜಾಸ್ತಿ ಇದ್ದು ರೀ. ನಮ್ಮವ್ವ ರೊಟ್ಟಿ ಏನು ಮಾಡಬೇಡ ತಂದರು. ಅದಕ್ಕೆ ನಾನು ಸಾಯಂಕಾಲ ಚಹಾ ಅದೆಲ್ಲ ಮಾಡಿಕೊಟ್ಟೆ, ನಮ್ಮ ಅಪ್ಪರಿಗೆ ಅದೆಲ್ಲ ಚಹಾ ಕುಡಿದ್ರು. ಆಮೇಲೆ ಅಡುಗೆ ಮಾಡಿದೆ ನಾನು. ನುಗ್ಗೆಕಾಯಿ ಸಾರು ಏನೇನು ಹತ್ತತ್ತೆ ಸಂಜೆಗೆ ಅದೆಲ್ಲ ಮಾಡಿದೆ ನಾನು. ಮೂಲಂಗಿ ಹುರಿದಿಟ್ಕೊಂಡೀನಿ ರೀ. ಇದು ಇಷ್ಟೆಲ್ಲ ಅಡುಗೆ ಮಾಡಿ ನೋಡಿರಿ ಫ್ರೆಂಡ್ಸ್. ನುಗ್ಗೆಕಾಯಿ ಸಾರು, ರೈಸ್, ವೈಟ್ ರೈಸ್ ಮಾಡಿದ್ರಿ. ಆಮೇಲೆ ಇಲ್ಲಿ ರಾಜಗಿರಿ ಪಲ್ಯ ಮಾಡಿದ್ರಿ, ಹಾಗಲಕಾಯಿ ಹುರಿದೀನಿ ನೋಡ್ರಿ. ಆಮೇಲೆ ಇಲ್ಲಿ ಮೂಲಂಗಿ ಹುರಿದೀನಿ, ಮತ್ತು ಇಲ್ಲಿ ಚಿಕನ್ ಸಾರು ಐತ್ರಿ ಇದ್ರೊಳಗೆ. ಆಮೇಲೆ ಇದ್ರೊಳಗೆ ಹಿಂಡಿ ಐತಿ. ಇಷ್ಟೆಲ್ಲ ಅಡುಗೆ ಐತ್ರಿ. ಈಗೇನು ಊಟ ಮಾಡ್ತೀರಿ ನಾವು. ಊಟ ಮಾಡೋ ಟೈಮ್ ಆಗೈತಿ, ಟೈಮ್ 8 ಗಂಟೆ ಆಗೈತಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ್. ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ ನೋಡಕತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಶುಭರಾತ್ರಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ನಾ ಊಟಕ್ಕೆ ಇಷ್ಟೆಲ್ಲ ತೊಗೊಂಡ್ಕೊತೀನಿ ನೋಡ್ರಿ. ಇಷ್ಟೆಲ್ಲ ಐಟಮ್ಸ್ ಐತೆ ನೋಡ್ರಿ. ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್. ಊಟ ಮಾತ್ರ ಸಖತ್ ಆಗ್ತೈತೆ ನೋಡ್ರಿ. ಅಂಜನ ಏನು ಮಾಡತ್ತಿ? ಊಟ ಮಾಡೋ ಮರ ಮೊದಲು ಊಟ ಮಾಡ ನೋಡ್ರಿ. ಇವನು ಬರೀ ಹಾಡಿನ ಹುಚ್ಚು ನೋಡ್ರಿ, ಓದೋದಿಲ್ಲ, ಬರೋದಿಲ್ಲ, ಟಿವಿ ನೋಡೋದು, ಮೊಬೈಲ್ ನೋಡೋದು. ಓಕೆ ಫ್ರೆಂಡ್ಸ್, ಊಟ ಮಾಡೋಣ ಬರ್ರಿ, ನೀವು ಊಟ ಮಾಡ್ರಿ. ಗುಡ್ ನೈಟ್ ಫ್ರೆಂಡ್ಸ್.